ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶನಿವಾರ ಬೆಳಗ್ಗೆನೆಲ್ಲ ಶುರು ಮಾಡಿದ್ದೀನಿ. ಬೆಳಗ್ಗೆ ಹೊರಗಡೆ ಎಲ್ಲ ಕೆಲಸ ಮುಗೀತು. ಇನ್ನು ಬೇಗ ಟಿಫನ್ ಮಾಡಬೇಕು. ಋತು ಕ್ಲಾಸಿಗೆ ಲೇಟ್ ಆಗುತ್ತೆ. ಹಾಗೆ ಬಿಸಿನೀರು ಇಟ್ಕೊತ ನಾನು ಟಿಫನ್ ಶುರು ಮಾಡ್ಕೊಂಡಿದ್ದೀನಿ. ಅವನಿಗೆ ಇವತ್ತು ಸ್ವಲ್ಪ ಜೀರಾ ರೈಸ್ ಮಾಡೋಣ ಅಂತ, ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಜೀರಾ ರೈಸ್ ಮಾಡೋಣ ಅಂತ. ಅವನು ಈ ಥರ ಸಿಂಪಲಾಗಿದ್ದರೆ ಟಿಫನ್ ತಿಂದ್ಬಿಡ್ತಾನೆ. ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಅವನು ತಿನ್ನೋದೇ ಇಲ್ಲ. ಸೊ ಹಂಗೆ ವಾಪಸ್ ಬರ್ತಂತ ಬಂದುಬಿಟ್ಟಿರ್ತಾನೆ. ಅವ್ನಿಗೆ ಈ ಥರ ಎಲ್ಲ ಪ್ಲೈನಾಗಿದ್ದು ಬಾಯಿಗೆ ತರಕಾರಿ ಏನೂ ಸಿಗಲಿಲ್ಲ ಅಂದರೆ ಟಿಫನ್ ಇಟ್ಟು ತಿನ್ಕೊಬಂದುಬಿಟ್ಟಿರ್ತಾನೆ. ಸೊ ಹಾಗಾಗಿ ಅವನಿಗೊಬ್ಬನಿಗೆ ಇವತ್ತು ಜೀರಾ ರೈಸ್ ಟೈಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾವು ನಮ್ಮನೆಯವ್ರಿಗೆ ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ. ರೈಸ್ ಐಟಮ್ ಟೋಟಲಿ ಇಷ್ಟ ಆಗೋದಿಲ್ಲ ಅವರಿಗೆ. ಏನಾದರೂ ಅಪರೂಪ ರೇರು ತುಂಬ ಕಡಿಮೆ ತಿನ್ನೋದವರು. ನನಗೆ ರೊಟ್ಟಿ ಬೇಕು ಅಂದರು. ಸೊ ಹಾಗಾಗಿ ಋತುಂಗೊಬ್ಬನಿಗೆ ರೈಸ್ ಮಾಡ್ತಾಯಿದ್ದೀನಿ. ಹಾಗೆ ಬಿಸಿನೀರು ಕೂಡ ಬೇಕು ಅಂದರು ನಮ್ಮನೆಯವರು. ಸೊ ನಾವು ಕೂಡ ಯಾವಾಗಲೂ ಬಿಸಿನೀರು ಕುಡಿತಾ ಇರ್ತೀವಿ. ಸೊ ಅವ್ರಿಗೂ ನಮಗೂ ಇಬ್ರಿಗೂ ಆಯಿತು. ಗಸ್ ನೋಡ್ತಿರ್ಬೋದು. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ನಾನು ಇದನ್ನು ಮುಂದುವರಿಸ್ತಾ ಇದ್ದೆ. ಈಗ ಟಿಫನ್ ಕೂಡ ಆಯಿತು. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಸಿಂಪಲ್ಲಾಗಿ ಆದ್ರೂ ಬೆಳ್ಳುಳ್ಳಿ ಮತ್ತು ಜೀರಿಗೆನ ತುಂಬ ಜಾಸ್ತಿ ಹಾಕಿದ್ರೆ ಒಗ್ಗರಣೆಯಲ್ಲಿ ಬಾಡಿಸಿದ್ರೆ ನೀಟಾಗಿ ಆಗುತ್ತೆ. ಅನ್ನನ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರಿಬೇಕು. ಸೊ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಅವನು ನನಗೆ ಕ್ಲಾಸಿಗೆ ಮ್ಯಾಗಿ ಬೇಕು ಅಂತ. ಸೊ ಹಂಗಾಗಿ ಮ್ಯಾಗಿನೂ ಕೂಡ ಮಾಡ್ತಾಯಿದ್ದೀನಿ. ಅವನಿಗೆ ಏನಾದರೂ ಹೇಳಿದ್ದು ಮಾಡಿಕೊಡ್ಲಿಲ್ಲ ಅಂದರೆ ಅವ್ನು ಕ್ಲಾಸಿಂದ ಹಂಗೆ ರಿಟರ್ನ್ ತೊಗೊಬಂದುಬಿಟ್ಟಿರ್ತಾನೆ. ಸೊ ಬೆಳಗ್ಗೆನೂ ಸರಿಯಾಗಿ ತಿಂದಿರಲ್ಲ, ಮಧ್ಯಾಹ್ನನೂ ಸರಿಯಾಗಿಲ್ಲ ಅಂದರೆ ಚೆನ್ನಾಗಾಗಲ್ಲ ಅಂತ ಅವ್ನು ಏನು ಕೇಳ್ತಾನೆ ಅದನ್ನೇ ಮಾಡಿಕೊಡ್ತೀವಿ. ಅವ್ನು ತಿನ್ನೋದೇ ತುಂಬ ಕಡಿಮೆ, ಸ್ವಲ್ಪ ತಿಂತಾನೆ. ಸೊ ಹಂಗಾಗಿ ಅವ್ನು ಕೇಳಿದ್ನೇ ಮಾಡಿಕೊಡ್ತೀವಿ. ಮ್ಯಾಗಿ ಕೂಡ ರೆಡಿ ಆಯಿತು. ಅವನಿಗೆ ಬಾಕ್ಸಿಗೆಲ್ಲ ಪೂರ್ತಿ ರೆಡಿ ಮಾಡಿಟ್ಟಿದ್ದೀನಿ. ಅವನಿಗೆ ಸ್ನ್ಯಾಕ್ಸು, ಫ್ರೂಟ್ಸು ಮತ್ತು ಮ್ಯಾಗಿ ಮೂರನ್ನೂ ಕೂಡ ರೆಡಿ ಮಾಡಿಟ್ಟಿರ್ತೀನಿ. ಅವ್ರಿಗೆ ಸ್ನ್ಯಾಕ್ಸ್ ಅವ್ರಿಗೆ ಅಂತ ಬಿಟ್ಟಿರ್ತಾರೆ. ನಾನು ಸ್ವಲ್ಪ ಟಿಫನ್ ಆದಮೇಲೆ ಕಿಚನ್ನ ಕ್ಲೀನಾಗಿ ಇದು ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ನೋಡ್ತಿರ್ಬೋದು, ಹಣ್ಣನ್ನೆಲ್ಲ ನೀಟಾಗಿ ಅವನಿಗೂ ಕೂಡ ಬಾಕ್ಸಿಗೂ ಪ್ಯಾಕ್ ಮಾಡಿದ್ದೀನಿ. ನಮ್ಮನೆಯವರು ಕಾಫಿ ಅಂತ ಕೇಳಿದ್ರು. ಅದಕ್ಕೆ ಬೆಳಗ್ಗೆನೇ ಕಾಫಿ ಮಾಡೋಣ ಅಂತ. ನಮಗೂ ಕೂಡ ಸ್ವಲ್ಪ ಕಾಫಿ ಏನಾದರೂ ಕುಡಿಲಿಲ್ಲ ಅಂದರೆ ಬೆಳಗ್ಗೆನೇ ಬೇಗ ಎದ್ದಿರ್ತೀವಲ್ಲ, ಮೈಂಡೇ ಫ್ರೆಶ್ ಆಗೋಲ್ಲ, ಏನೋ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ಬೆಳಗ್ಗೆ ಬೇಗ ಇದ್ದರೆ ನಾವು ಬೇಗನೆ ಕೆಲಸ 8 ಗಂಟೆ ಅಷ್ಟರೊಳಗಡೆ ಕೆಲಸನೇ ಮುಗಿದೋಗಿರುತ್ತೆ. ಜಸ್ಟ್ ನೋಡ್ತಿರ್ಬೋದು, ಕಾಫಿ ಕೂಡ ಆಯಿತು. ಇನ್ನೇನು ಹಾಗೆ ಋತುಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಅದು ಕೂಡ ಮುಗೀತು. ಪ್ಲಸ್ ಅವನು ತುಂಬಾ ಸ್ಲೋ. ಅವನಿಗೆ ಅದರಲ್ಲೂ ಚಳಿ ಇರೋದ್ರಿಂದ ತುಂಬ ಲೇಟು ಎದ್ದೇಳೋದು ಕೂಡ. ಅವನನ್ನು ಬಾತ್ರೂಮ್ಗೆಲ್ಲ ಕೂರಿಸಿ ಅವನ್ನ ಸ್ನಾನದ ಮನೆಗೆ ಕರ್ಕೊಂಡೋಗಿ ನಾವು ಅವನು ಹೊರಡ್ಸ್ಕೊಂಡು ಕರ್ಕೊಬರೋದೇ ಒಬ್ರಿಗೆ ಒಂದು ಕೆಲಸ ಆಗೋಗುತ್ತೆ. ಅದ್ರ ಮಧ್ಯೆ ನಾನು ನಮ್ಮನೆಯವ್ರಿಗೂ ಕಾಫಿ, ಬಿಸಿನೀರು ಅದನ್ನು ಅವ್ರೂ ಕೂಡ ನೋಡ್ಕೊತಾನೆ ಇರಬೇಕು. ಸೊ ಗೈಸ್, ನಾನು ಬೆಳಗ್ಗೆ ಮಾರ್ನಿಂಗು ಬೇಗ ಎದ್ದೇಳಲಿಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ. ಅವನು ಅದರಲ್ಲೂ ಎಸ್ಪೆಷಲಿ ತಿಂಡಿ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಅವನಿಗೆ ಬೇಗ ಎದ್ದೇಳಿಸ್ತಾರೆ ಅನ್ನೋದೇ ಒಂದಿದು. ಅದರಲ್ಲೂ ವ್ಯಾನ್ ಬೇರೆ 7:45ಗೆಲ್ಲ ಬಂದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅವನಿಗೆ ತಿಂಡಿ ತಿನ್ನಿಸೋದೇ ದೊಡ್ಡ ಕೆಲಸ ನಮಗೆ. ಗೈಸ್, ಕಾಫಿ ಕೂಡ ಆಯಿತು. ಈ ಚಳಿಲಿ ಕಾಫಿ ಕುಡಿದ್ರೆ ಒಂಥರ ಏನೋ ಸಮಾಧಾನ. ಅವನಿಗೆ ನಾವು ಕಾಫಿನ ಕೊಡೋಲ್ಲ ಯಾವಾಗ್ಲೂ. ಅವನಿಗೆ ಎಳನೀರು ಅಥವಾ ಏನಾದರೂ ಬೇರೆದು, ಮಾಮೂಲಿಯಾಗಿ ಹಾಲು ಕುಡಿತಾನೆ. ಇವತ್ತು ಅವನಿಗೆ ಎಳ್ನೀರು ತಂದಿದ್ರು ನಮ್ಮ ಮನೆಯವರು. ಸೊ ಎಳ್ನೀರು ಕುಡಿದಿದ್ದ. ಹಾಗೆ ಫ್ರೂಟ್ಸ್ ಕೂಡ ಕಟ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನಾವು ಯಾವಾಗಲೂ ಅವನಿಗೆ ಕಾಫಿ ಕೊಡೋದೇ ಇಲ್ಲ. ಅವನು ಹಠ ಮಾಡ್ತಾನೆ ಕಾಫಿ ಬೇಕು ಅಂತ. ಈಗ ಅವನಿಗೂ ಕೂಡ ಟಿಫನ್ ಕೊಟ್ಟಿದ್ದೀನಿ. ಇವತ್ತು ನಮ್ಮನೆಯವ್ರು ಕೂಡ ಬೈದು ಅವನಿಗೆ ತಿನ್ನೋದಕ್ಕೆ ಕೊಡು, ಯಾವಾಗಲೂ ತಿನ್ನಿಸಿ ಅವ್ನಿಗೆ ರೂಢಿ ಮಾಡಬೇಡ ಅಂತ ಕೂಡ ಹೇಳಿದರು. ಗೈಸಿಗೆ ಕೊಟ್ಟಿದ್ದೀನಿ. ಎರಡೆರಡಾಗಲೇ ತಿಂತಿದ್ದಾನೆ. ಅವನು ವ್ಯಾನ್ ಬರೋ ಟೈಮ್ ನೋಡ್ಕೊಂಡಿರ್ತಾನೆ. ಅದನ್ನು ನೋಡ್ಕೊಂಡು ಕೂತಿದ್ದೆ ಅವನು ತಿಂಡಿ ತಿನ್ನೋದನ್ನ ನಿಧಾನ ಮಾಡಿಬಿಡ್ತಾನೆ. ಯಾಕಂದರೆ ನಂಗೆ ತಿನ್ನಿಸ್ತಾರೆ ಅನ್ನೋದನ್ನು ಕನ್ಫರ್ಮ್ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾನು ಇವತ್ತು ತಿನ್ನಿಸಲ್ಲ, ನೀನೇ ತಿನ್ನಬೇಕು ಅಂತ ಅವನ ಕೈಗೆ ಕೊಟ್ಟಿದ್ದೆ. ಟಿ ವಿ ಕೂಡ ಆಫ್ ಮಾಡಿದೆ. ಟಿ ವಿ ನೋಡ್ತಾ ಅವನು ತಿನ್ನೋದೇ ಇಲ್ಲ. ಸೊ ಗೈಸ್, ಮಕ್ಕಳಿಗೆ ನಾವು ಹೆಂಗೆ ಬೆಳೆಸ್ತೀವಿ ಹಂಗೆ. ಮೊದಲಿಂದನೂ ವ್ಯಾನ್ಗೆ ಲೇಟಾಗುತ್ತೆ ಅಂತ ತಿನ್ನಿಸೋದನ್ನು ರೂಢಿ ಮಾಡಿಬಿಟ್ಟು ಅವನು ಅದೇ ರೂಢಿ ಆಗೋಗ್ಬಿಟ್ಟ. ಅದಕ್ಕೆ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು. ಗೈಸ್, ನಾವು ಕೂಡ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಋತುನ ಕ್ಲಾಸಿಗೆ ಕಳಿಸಿ ತೋಟಕ್ಕೆ ಬಂದ್ವಿ. 8 ಗಂಟೆ ಆಗಿತ್ತು. ಬೆಳಗಿನ ಟೈಮು ಬೇಗ ಬಂದು ಮನೆ ಸ್ವಲ್ಪ ತೋಟದಲ್ಲಿ ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ 10 ಗಂಟೆ ಮೇಲೆ ಹೊಲಕ್ಕೆ ಕಾಲಿಡೋಕ್ಕೆ ಆಗೋಲ್ಲ, ಅಷ್ಟು ಬಿಸಿಲಿರುತ್ತೆ. ನೋಡ್ತಿರ್ಬೋದು, 8 ಗಂಟೆಗೆ ಎಷ್ಟೊಂದು ಬಿಸಿಲು ಕಾಣಿಸ್ತಾ ಇದೆ. ಹೆವಿಯಾಗಿ ಇತ್ತೀಚೆಗಂತೂ ವರ್ಷಕ್ಕಿಂತಲೂ ತುಂಬಾ ಬಿಸಿಲಿದೆ. ಮುಖ ಹೊರಗಡೆ ಕೊಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ.
ಎಷ್ಟೋ ಜನ ಫುಲ್ ಡೇ ಕೆಲಸ ಮಾಡಬೇಕು, ಅವ್ರು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನು ಕೂಡ ಬಂದಿದ್ದೆ ತೋಟದ ಹತ್ರ. ತೋಟ ಸ್ವಲ್ಪ ಬೇಸಾಯ ಹೊಡೆಸ್ಬೇಕಾಗಿತ್ತು, ನೀರೆಲ್ಲ ಬಿಟ್ಟು ನೀಟಾಗಿ ರೆಡಿ ಮಾಡಿದ್ವಿ. ಅದಕ್ಕೆ ತೋಟದಲ್ಲಿ ಬಿದ್ದಿರೋ ಅಂಥ ಸೋಗೆ ಆಗಿರ್ಬೋದು ಎಲ್ಲದನ್ನು ಒಂದು ಸೈಡ್ ಹಾಕಿರ್ತೀವಿ. ತೋಟ ಬೇಸಾಯ ಹೊಡೆದಾದ್ಮೇಲೆ ಅದನ್ನು ಎತ್ಕೊಂಬಂದು ಮತ್ತೆ ತೆಂಗಿನ ಗಿಡ ಸುತ್ತ ಅದನ್ನು ಕಟ್ ಮಾಡಿ ಹಂಗೆ ಹಾಕ್ತೀವಿ. ನಾವು ಸಾಮಾನ್ಯವಾಗಿ ಸೋಗೆಗೆಲ್ಲ ಬೆಂಕಿ ಹಾಕೋದೇ ಇಲ್ಲ. ಯಾಕಂದರೆ ಈಗ ಈ ಬೇಸಿಗೆ ಆಗಿರೋದ್ರಿಂದ ತೆಂಗಿನ ಮರ ಸುತ್ತ ಹಾಕಿದ್ರೆ ಅದು ನೆರಳಾಗಿ ಹಂಗೆ ತಂಪಾಗಿರುತ್ತೆ. ಈ ವರ್ಷ ಹೆವಿ ಆಗಿರೋ ಬಿಸಿಲು, ಸೊ ಈ ಮರ ಗಿಡಗಳನ್ನ ಕಾಪಾಡ್ಕೊಳ್ಳೋದೇ ದೊಡ್ಡ ಕೆಲಸ ಆಗೋಗಿದೆ. ವರ್ಷಕ್ಕಿಂತ ಎಷ್ಟು ಡಿಗ್ರಿ ಜಾಸ್ತಿ ಇದೆಯಂತೆ, ಈ ಸಲ ದಾಖಲೆ ಬಿಸಿಲಿದೆಯಂತೆ. ಆದಷ್ಟು ನಾವು ತೋಟಗಳನ್ನ ನೀಟಾಗಿ ನೋಡ್ಕೊಬೇಕು. ಯಾಕಂದರೆ ಮರ ಗಿಡಗಳಿಗೆ ಎಷ್ಟೇ ನೀರು ಕೊಟ್ಟರೂ ಈ ಬೇಸಿಗೆ ಟೈಮಲ್ಲಿ ಸಾಕಾಗೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಈ ವರ್ಷ ತುಂಬ ಬಿಸಿಲಿರೋದ್ರಿಂದ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಅದನ್ನು ನಾವು ತೋಟದಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಮುಂದೆ ಇನ್ನೊಂದು ತೋಟಕ್ಕೆ ಬಂದ್ವಿ, ನಮ್ಮದೇ ತೋಟ. ಸೊ ಅಲ್ಲಿ ಬಾಳೆಗೊನೆ ಮನೆಗೆ ಬೇಕಿತ್ತು, ಮನೆಯಲ್ಲಿ ಬಾಳೆಹಣ್ಣು ಖಾಲಿಯಾಗಿತ್ತು. ಸೊ ಅಲ್ಲಿ ಕೂಡ ಬಾಳೆಗೊನೆ ಕಟ್ಕೊಂಡು ಮನೆಗೆ ಬಂದೆ. ನಮ್ಮನೆಯವ್ರಿಗೆ ಟಿಫನ್ ಮಾಡಬೇಕಿತ್ತು, ಯಾಕಂದರೆ ಅವರು ರೈಸ್ ಐಟಮ್ ತಿನ್ನಲ್ಲ ನಾನು ಅಂತ ಹೇಳಿದ್ರು. ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಅನ್ನ ಎಲ್ಲ ಸ್ವಲ್ಪ ರಾತ್ರಿ ಅನ್ನ ಮಿಕ್ಕಿತ್ತು, ಅದನ್ನೇ ಬೇಯಿಸ್ಕೊಂಡು ರೊಟ್ಟಿಗೆ ಹಾಕ್ಕೊಂಡಿದ್ದೀನಿ. ನಾನು ಅನ್ನ ಎಲ್ಲ ಮಿಕ್ಕಿದ್ರೆ ವೇಸ್ಟ್ ಮಾಡಲ್ಲ, ರೊಟ್ಟಿಗೆ ಎಲ್ಲ ಹಾಕ್ಕೊಂಬಿಡ್ತೀನಿ. ಚೆನ್ನಾಗಿರುತ್ತೆ. ಆವಾಗ ಬಿಸಿ ಬಿಸಿದು ಹಾಕ್ಕೊಂಡು ರೊಟ್ಟಿನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಯಾವುದೇ ಆದರೂ ಅಷ್ಟೇ, ನಾನು ದೋಸೆಗೆ ಬಳಸ್ಕೊತೀನಿ, ಇಲ್ಲಾಂದರೆ ಇಡ್ಲಿ ಬಳಸ್ಕೊತೀನಿ, ಇಲ್ಲ ರೊಟ್ಟಿಗಳಿಗೆ ಬಳಸ್ಕೊತೀನಿ. ಇಲ್ಲ ಅಂದರೆ ಸ್ವಲ್ಪ ಮೊಸರು ಹಾಕಿ ಒಗ್ಗರಣೆ ಹಾಕಿ ಮೊಸರು ರೈಸ್ ಮಾಡಿಬಿಡ್ತೀನಿ. ಯಾವತ್ತೂ ನಾನು ಅನ್ನ ವೇಸ್ಟ್ ಮಾಡೋದೇ ಇಲ್ಲ. ಯಾಕಂದರೆ ಅನ್ನನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಒಂದು ನಂಬಿಕೆ. ಹಾಗೆ ನಾವು ವೇಸ್ಟ್ ಮಾಡೋ ಅನ್ನ ಇನ್ನೊಬ್ಬರಿಗೆ ಊಟಕ್ಕಾಗುತ್ತೆ. ಎಷ್ಟೋ ಜನ ಹಸಿವಿಂದ ಸಾಯ್ತಿರ್ತಾರೆ. ಸೊ ಹಾಗಾಗಿ ನಾನು ಯಾವತ್ತೂ ಅನ್ನ ವೇಸ್ಟ್ ಮಾಡಬಾರ್ದು ಅನ್ನೋದನ್ನ ತುಂಬ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ರೊಟ್ಟಿಗೆ ಚಿಕನ್ ಸಾಂಬಾರು ಮಾಡಿದ್ವಿ. ನಮ್ಮ ಮನೆಯವರು ಮೊಟ್ಟೆ ಕೋಳಿನ ಕಟ್ ಮಾಡಿಸ್ಕೊಂಡ್ಬಂದಿದ್ರು, ನೋಡ್ತಾ ಇರ್ಬೋದು. ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಅವ್ರು ನಾನ್ ವೆಜ್ನ ಕೇಳ್ತಾನೆ ಇರ್ತಾರೆ. ತಿನ್ನೋದು ತುಂಬ ಕಡಿಮೆ, ಬಟ್ ಅವ್ರಿಗೆ ಆವಾಗವಾಗ ಇರ್ತಾನೆ ಇರಬೇಕು. ನಮ್ಮ ಮನೆಯವರು ಕೂಡ ಟಿಫನ್ ಮಾಡಿದ್ರು. ನಾನು ಬೆಳಗ್ಗೆನೇ ನಾನ್ ವೆಜ್ ತಿನ್ನೋದು ಬೇಡ ಅಂತ ನಾನು ಕೆಂಪು ಚಟ್ನಿ ಗುಡ್ಗಾರ ಅಂತ ಮಾಡ್ತೀನಿ ನಮ್ಮ ಸೈಡು. ಸೊ ಅದನ್ನು ಮಾಡ್ಕೊಂಡಿದ್ದೆ, ಅದ್ರಲ್ಲಿ ತಿನ್ನೋಣ ಅಂತ ಹಾಕ್ಕೊತಾ ಇದ್ದೆ ರೈಸ್. ನೋಡ್ತಾ ಇರ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮಲ್ಲಿ ಈ ಥರ ಹಳ್ಳಿ ಜೀವನ ಈ ಥರ ಇದ್ದರೆ ನನಗೂ ಕೂಡ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನಗೂ ಕೂಡ ಹಳ್ಳಿ ಜೀವನ ಅಂದರೆ ತುಂಬಾ ಇಷ್ಟ. ನೀವೆಲ್ಲ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.